ಬಂಧುಗಳೇ, ಈಗ ನಮ್ಮ ಕೋಲಾರದ ನ್ಯಾಯಾಲಯದ ಕಟ್ಟಡ ಯಾವ ರೀತಿ ಅಂದರೆ ಹೋಬಳಿ ನ್ಯಾಯಾಲಯಕ್ಕಿಂತ ಅಧ್ವಾನಾಗಿದೆ, ಆ ರೀತಿಯಲ್ಲಿದೆ. ಈಗ ಉದಾಹರಣೆಗೆ ನಾವು ಮುಳಬಾಗಿಲು ಮತ್ತು ಬಂಗಾರಪೇಟೆನ ಹೋಲಿಸಿದರೆ ನಮ್ಮ ಜಿಲ್ಲಾ ನ್ಯಾಯಾಲಯ ಅದರಲ್ಲಿ ಅರ್ಧ ಭಾಗ ಸಹ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಈಗಾಗಲೇ ಏನಾಗಿದೆ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಪ್ರತಿಯೊಂದು ನ್ಯಾಯಾಲಯಕ್ಕೂ ಸಹ ಒಂದು ಭದ್ರತೆ ಬೇಕಾಗ್ತದೆ. ಭದ್ರತೆ ದೃಷ್ಟಿಯಿಂದ ಅದಕ್ಕೆ ಒಂದು ಭದ್ರತೆ ಇರಬೇಕಾದ್ರೆ ಕಾಂಪೌಂಡ್ ಬೇಕಾಗ್ತದೆ ಮತ್ತು ಸುಚ್ಚಾದಿತ ಕಟ್ಟಡ ಇರಬೇಕಾಗ್ತದೆ. ಈಗಿನ ಪರಿಸ್ಥಿತಿ ತಾವು ನೋಡ್ಬೋದಲ್ಲಿ. ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಲ್ಡಿಂಗ್ನಲ್ಲಿ ಎರಡು ಕೋರ್ಟಲ್ಲಿ ನಡೀತಾವೆ. ಒಂದು 10 ಜನ ಕೂತ್ಕೊಳ್ಬೋದು ಅಷ್ಟೇ, ಹೆಚ್ಚಿನ ಜನ ಕೂತ್ಕೊಳ್ಳೋಕ್ಕಾಗಲ್ಲ. ಕಕ್ಷಿದಾರರು ನಿಂತಿರಬೇಕಾಗ್ತದೆ. ಈಗೂ ತಮ್ಗೆ ಗೊತ್ತಿದೆ, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಇದೆಲ್ಲ ಪಾರ್ಕ್ ಮಾಡಬೇಕಾಗ್ತದೆ. ಈ ರೀತಿಯ ತೊಂದರೆ ಹೆಚ್ಚಾಗಿರೋದ್ರಿಂದ ಹೀಗಾಗಿ ಏನು ಮಾಡಿದ್ರೆ ನಮ್ಮ MLA ಸಾಹೇಬ್ರಿಗೂ ಮತ್ತು MLC ಸಾಹೇಬ್ರಿಗೂ ಈಗ ಒಂದು ಮೆಮೊರಾಂಡಮ್ ಕೊಟ್ಟರು. ಏನಂದರೆ ಈಗ ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಅದು ಹಳೆ ಜಿಲ್ಲಾಧಿಕಾರಿ ಕಚೇರಿ, ಅದು ಯಾವುದಕ್ಕೂ ಉಪಯೋಗ ಆಗಲ್ಲ. ಅದನ್ನು ನಮ್ಮ ನ್ಯಾಯಾಲಯಕ್ಕೆ ಕೊಟ್ಟರೆ ನ್ಯಾಯಾಲಯಕ್ಕೆ ತುಂಬ ಅನುಕೂಲ ಆಗ್ತದೆ. ಮತ್ತು ಅದರ ಮುಂದೆ ಇರುವಂಥ ಖಾಲಿ ಜಾಗ ಮತ್ತು ಆ ಕಡೆ ಖಜಾನೆ, ಹಳೆ ಖಜಾನೆ ಅದು ಅಷ್ಟೇ, ಅಲ್ಲಿ ಧೂಳು ತುಂಬಿದೆ, ಹಾವುಗಳು ಚೇಳುಗಳು ಆ ಥರ ಎಲ್ಲ ಇದೆ. ಇಂಥ ಪರಿಸ್ಥಿತಿ ಇಲ್ವ, ನಮಗೆ ನ್ಯಾಯಾಲಯಕ್ಕೆ ಕೊಟ್ಟರೆ ಇಲ್ಲಿ ಸುಚಿತವಾದಂಥ ಒಂದು ಕಟ್ಟಡ ಕಟ್ಬೋದು. ಮತ್ತು ನ್ಯಾಯಾಲಯಕ್ಕೆ ಬರುವಂತಹ ಎಲ್ಲರಿಗೂ ಒಂದು ಟಾಯ್ಲೆಟ್ಸ್ ಇರ್ಬೋದು ಅಥವಾ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಎಲ್ಲ ರೀತಿಯಲ್ಲಿ ಕಕ್ಷಿದಾರರಿಗೂ ಅನುಕೂಲ ಆಗ್ತದೆ, ನ್ಯಾಯಾಲಯಕ್ಕೂ ಅಷ್ಟು ಸುಗಮವಾಗಿ ಕೆಲಸ ಮಾಡಬೇಕಾಗ್ತದೆ. ಈಗ ಅಂದರೆ ಯಾಕಂದರೆ ನಾನು ಯಾಕೆ ಈ ವಿಷಯ ತಿಳಿಸ್ತಾ ಇದ್ದಂದರೆ, ತಾವು ಯಾರೋ ಬಂದು ನೋಡಬೇಕಲ್ಲಿ ಕೋರ್ಟ್ ಹತ್ರ ಕಕ್ಷಿದಾರರು ಒಳಗಡೆ ಹೋಗೋ ಜಾಗ ಇರಲ್ಲ. ಅಲ್ಲಿ ಅಷ್ಟು ತುಂಬ ಪುಟ್ಟ ಕೋರ್ಟ್ಗಳು, ಒಂದು ರೂಮ್ ಅಷ್ಟು ಇರ್ತದೆ ಕೋರ್ಟ್ ಹಾಲ್ಗಳು. ಈಗ ತುಂಬ ತೊಂದರೆ ಆಗಿದೆ. ಆ ಕಾರಣದಿಂದ ಈಗ ನಮ್ಮ MLA ಅವರು MLC ಅವರು ಮುಖಾಂತರ ನಾನು ಅರ್ಜಿ ಕೊಟ್ಟಿದ್ದೀನಿ. ಸರ್ಕಾರದ ಮೇಲೆ ಒತ್ತಡ ಹಾಕಿ ಈಗಾಗಲೇ ಈಗ DC ಆಫೀಸ್ ಏನಿದೆ ಮತ್ತು ಹಳೆಯ ಖಜಾನೆ ಏನಿದೆ ಮತ್ತು ಅದ್ರ ಮುಂದೆ ಖಾಲಿ ಜಾಗ ಕೊಟ್ಟರೆ ಎಲ್ಲ ರೀತಿ ಇಲ್ಲಿ ಜನ ಸುಗಮವಾಗಿ ನ್ಯಾಯಾಲಯ ಕಲಾಪ ನಡೆಸಲು ಮತ್ತು ಜನತೆಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಆದ್ದರಿಂದ ಮೆಮೊರಾಂಡಮ್ ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳ ಮುಖಾಂತರ ಈ ಕೆಲಸ ಬೇಗ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. MLC ಸಾಹೇಬರು ಭರವಸೆ ಕೊಟ್ಟಿದ್ದಾರೆ. ನಾವು ಖಂಡಿತವಾಗಿ ಇಲ್ಲಿ ಕೋಲಾರ ಜಿಲ್ಲೆಗೆ ಇದು ಹಳೆಯ DC ಕಚೇರಿ ಮತ್ತು ಹಳೆಯ ಖಜಾನೆ ಕಚೇರಿ ಮತ್ತು ಖಾಲಿ ಜಾಗ ಏನು ನಿಮ್ಮ ಮೆಮೊರಾಂಡಮ್ ಕೊಟ್ಟಿದ್ರೆ ಅದು ಸರ್ಕಾರದಿಂದ ನಾವು ನ್ಯಾಯಾಲಯಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ಭರವಸೆ ಇದೆ. ಅವ್ರು ಹೆಂಗಿದ್ದಾರೆ ಆ ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇಲ್ಲ, ಆ ಕಟ್ಟಡ ಆಗೇ ಇರ್ತದೆ. ಯಾಕಂದರೆ ಯಾವುದೇ ಪಾರಂಪರಿಕ ಕಟ್ಟಡಗಳನ್ನು ಹಾಳು ಮಾಡಬಾರ್ದು. ಆ ದೃಷ್ಟಿಯಿಂದ ನಾವು ಈಗಾಗಲೇ ಅದರಲ್ಲಿ ನ್ಯಾಯಾಲಯಗಳ ಕಲಾಪಗಳು ಅದರಲ್ಲಿ ನಡೆಸ್ತೀವಿ. ಯಾಕಂದರೆ ಈಗ ನಾವು ನೋಡಿ, ಈಗ ಕೆಲವು ಕೋರ್ಟ್ಗಳು ಚಿಕ್ಕದಾಗಿದ್ದಾವೆ. ಆ ಕೋರ್ಟ್ ಹಾಲುಗಳನ್ನ ನಾವು ಇಲ್ಲಿಗೆ ತರಿಸ್ತೀವಿ. ಇಲ್ಲಿ ತಂದು ಇಲ್ಲಿ ಕಾರ್ಯಕಲಾಪಗಳನ್ನು ನಡೆಸ್ತೀವಿ. ಕಟ್ಟಡಕ್ಕೆ ಏನು ಯಾವುದೇ ರೀತಿಯಲ್ಲಿ ಧಕ್ಕೆ ಆಗಲ್ಲ. ಧಕ್ಕೆ ಆಗದಾಗೆ ಕಟ್ಟಡಗಳನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಅದು ಪುರಾತತ್ವ ಕಟ್ಟಡ ಆಗಿರೋದ್ರಿಂದ ಉಳಿಸ್ಕೊಂಡು ಹೋಗ್ತೀವಿ. ಆ ಪರಂಪರೆಗೆ ನಾವು ಅಡ್ಡಿ ಮಾಡಲ್ಲ.